ಕಾಶ್ಮೀರದಲ್ಲಿ ರಾಜ್ಯದ 3 ಯೋಧರು ಹುತಾತ್ಮರಾಗಿದ್ದರು. ಬೆಳಗಾವಿಯ ಮಿಲಿಟರಿ ಗ್ರೌಂಡ್ನಲ್ಲಿ ಇದೀಗ ಸೇನಾ ಗೌರವದೊಂದಿಗೆ ಹುತಾತ್ಮ ವೀರ ಯೋಧ ದಯಾನಂದ್ ಹಾಗೆಯೇ ಮಹೇಶ್ ಮಾರಿಕೊಂಡಾಗೆ ಗೌರವ ನಮನವನ್ನ ಸಮರ್ಪಣೆ ಮಾಡಲಾಗ್ತಾ ಇದೆ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಿಮ ನಮನವನ್ನ ಸಮರ್ಪಣೆ ಮಾಡಿದ್ದಾರೆ. ಹುತಾತ್ಮ ಯೋಧರ ಕುಟುಂಬಕ್ಕೆ ಸಿಎಂ ಸಿದ್ದರಾಮಯ್ಯ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಸರ್ಕಾರದ ನಿಯಮಾವಳಿಯಂತೆ ಪರಿಹಾರ ವಿತರಣೆ ಮಾಡುವ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಯೋಧರಿಗೆ ಗೌರವ ಸಮರ್ಪಣೆ ಬಳಿಕ ಸಿಎಂ ಈ ಬಗ್ಗೆ ಮಾತನಾಡಿದ್ದಾರೆ. नहीं आएगा ऑडियो, इसके ऊपर रख दो. फोन है जस्ट ಹೇಳಿದ ನಾಲ್ಕು ಜನ ನಮ್ಮ ಸೈನ್ಯದ ಯೋಧರು ರಸ್ತೆ ಅಪಘಾತದಲ್ಲಿ ತೀರ್ಕೊಂಡಿದ್ದಾರೆ. 4 ಜನ ದಯಾನಂದ್ ಹಿರಕಣ್ಣನವರ್ ಬೆಳಗಾವಿ, ಧರ್ಮರಾಜ್ ಸುಭಾಷ್ ಕೋಟಾ ಚಿಕ್ಕೋಡಿಯವರು, ಮಹೇಶ್ ನಾಗಪ್ಪ ಮಾರಿಗುಂಡ ಮಹಾಲಿಂಗಾಪುರ ಬಾಗಲಕೋಟೆ, ಆಮೇಲೆ ಅನೂಪ್ ಪೂಜಾರಿ ಕುಂದಾಪುರ. 4 ಜನ ಕರ್ನಾಟಕದವರು. ಕರ್ನಾಟಕದ ಯೋಧರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಅದರಲ್ಲೂ ಆಕ್ಸಿಡೆಂಟ್ನಲ್ಲಿ ಸತ್ತಿದ್ದಾರೆ. ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಪೂಂಚ್ ಏರಿಯಾದಲ್ಲಿ ಸತ್ತಿದ್ದಾರೆ. ಪೂಂಚ್ ಜಿಲ್ಲೆ. ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ. ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇವರ ಕುಟುಂಬ ವರ್ಗದವರಿಗೆ ಇವರ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಸರ್ಕಾರದಿಂದ ಏನೆಲ್ಲ ಇವರಿಗೆ ಪರಿಹಾರ ಕೊಡಬೇಕು ಆ ಪರಿಹಾರನ ಅವರ ಕುಟುಂಬ ವರ್ಗದವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಬಟ್ ಇವರು ದೇಶ ಕಾಯೋರು. ಯಾವತ್ತೂ ದೇಶದಲ್ಲಿ ಸೈನಿಕರು, ಉಪಾಧ್ಯಾಯರುಗಳು ಮತ್ತು ರೈತರು. ಮತ್ತೊಂದು ಕಡೆ ಉಡುಪಿಯ ಯೋಧ ಅನೂಪ್ ಪೂಜಾರಿ ಕೂಡ ಇದೇ ಅವಘಡದಲ್ಲಿ ಹುತಾತ್ಮರಾಗಿದ್ದಾರೆ. ಕುಂದಾಪುರದ ತೆಕ್ಕಟ್ಟೆಯಿಂದ ಬಿಜಾಡಿವರೆಗೆ ಪಾರ್ಥಿವ ಶರೀರದ ಮೆರವಣಿಗೆಯನ್ನ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಬಿಜಾಡಿಯನ್ನ ತಲುಪಲಿದೆ ಅನೂಪ್ ಅವರ ಪಾರ್ಥಿವ ಶರೀರ. ಉಡುಪಿ ಜಿಲ್ಲೆ ಬಿಜಾಡಿ ಗ್ರಾಮದ ಯೋಧ ಅನೂಪ್ ಕೂಡ ಕಾಶ್ಮೀರದಲ್ಲಿ ನಡೆದ ಅವಘಡದಲ್ಲಿ ಹುತಾತ್ಮರಾಗಿದ್ದಾರೆ. ಪೂಜಾರಿ ಅವರು ಆ ಘಟನೆ
ಬೇರೆ ಕಡೆ ಬಂದು ಸೇನೆಗೆ ಸೇವೆ ಅಲ್ಲಿ ಸೇವೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿ ನಮ್ಮ ಉಡುಪಿ ಪ್ರತಿನಿಧಿ ಹರೀಶ್ ಇದ್ದಾರೆ. ಹರೀಶ್, ಬಿಜಾಡಿಯನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಲುಪುವ ಸಾಧ್ಯತೆ ಇದೆ. ವಿಶೇಷ ಮೆರವಣಿಗೆ ಮೂಲಕ ಕೂಡ ಗೌರವ ಸಮರ್ಪಣೆಯನ್ನ ಮಾಡಲಾಗಿದೆ ಹುತಾತ್ಮ ವೀರ ಯೋಧರಿಗೆ. ಮುಂದಿನ ಕಾರ್ಯಕ್ರಮಗಳು ಯಾವ ರೀತಿ ಇರುತ್ತೆ? ಹಾಗೆ ಸರ್ಕಾರದ ಪ್ರತಿನಿಧಿಗಳು ಯಾರಾದರೂ ಬರುವವರಿದ್ದಾರಾ ಅಂತಿಮ ನಮನವನ್ನ ಸಲ್ಲಿಸಲಿಕ್ಕೆ? ಈಗಾಗಲೇ ಪಾರ್ಥಿವ ಶರೀರ ಅನೂಪ್ ಪೂಜಾರಿ ಅವರ ಪಾರ್ಥಿವ ಶರೀರ ಉಡುಪಿಯ ಅಜ್ಜರಕಾಡು ಆಸ್ಪತ್ರೆಯಿಂದ ಹೊರಟಿರುವಂಥದ್ದು. ದಾರಿಯುದ್ದಕ್ಕೂ ಸುಮಾರು 25 ಕಿಲೋಮೀಟರ್ ದಾರಿಯುದ್ದಕ್ಕೂ ಕೂಡ ಅಲ್ಲಲ್ಲಿ ಶಾಲಾ ಮಕ್ಕಳು ಸೇರಿದಂತೆ ಮಾಜಿ ಸೈನಿಕರು, ಸಾರ್ವಜನಿಕರು ಅಲ್ಲಲ್ಲಿ ಗೌರವವನ್ನು ಕೂಡ ಸಲ್ಲಿಸ್ತಾ ಇರುವಂಥದ್ದು. ಹಾಗಾಗಿ ತೆಕ್ಕಟ್ಟಿಗೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ಕೂಡ ನಡೆಯುವುದಕ್ಕಿದೆ. ಈಗಾಗಲೇ ನಾವು ಕಾಣಬಹುದು ದೃಶ್ಯಗಳಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ತೆಕ್ಕಟ್ಟೆಯಲ್ಲಿ ಸೇರಿರುವಂಥದ್ದು. ಸುಮಾರು 2 ಗಂಟೆಯಿಂದ ಜನ ಇಲ್ಲಿ ನಿಂತು ಕಾಯ್ತಾ ಇರುವಂಥದ್ದು. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳು ಒಂದು ಕಡೆಯಲ್ಲಿ ಬಿಜಾಡಿಯಲ್ಲಿ ಕೂಡ ನಡೀತಾ ಇದೆ. ಬಿಜಾಡಿಯ ಮನೆಯಲ್ಲಿ ಹಿಂದೂ ಸಂಸ್ಕೃತಿಯ ಪ್ರಕಾರ ಏನು ಅಂತಿಮ ವಿಧಿವಿಧಾನಗಳು ಕೂಡ ನಡೆಯೋದಕ್ಕಿದೆ. ಅಲ್ಲೇ ಬಿಜಾಡಿಯ ಪಕ್ಕದಲ್ಲಿ ಅವರೇ ಅನೂಪ್ ಪೂಜಾರಿ ಅವರು ಕಲಿತಿರುವಂಥ ಶಾಲೆಯಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು. ಜೊತೆಗೆ ಬಿಜಾಡಿಯ ಸಮುದ್ರದ ಬೀಚ್ನಲ್ಲೇ ಅವರ ಒಂದು ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ತೆಕ್ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜನ ಸೇರಿರುವ ದೃಶ್ಯಗಳನ್ನು ನಾವು ಗಮನಿಸಬಹುದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೋಟದ ಮೂಲಕ ತೆಕ್ಕಟ್ಟೆಗೆ ಪಾರ್ಥಿವ ಶರೀರದ ಮೆರವಣಿಗೆ ಸಾಗಿ ಬರುವುದಕ್ಕಿದೆ. ಇಲ್ಲಿಂದ ಸುಮಾರು ಕೋಟೇಶ್ವರಕ್ಕೆ ಹೋಗಿ ಕೋಟೇಶ್ವರದಿಂದ ಮತ್ತೆ ಬಿಜಾಡಿಯ ಕಡೆಗೆ ತೆರಳಿ ಅಲ್ಲಿಂದ ಮನೆಯ ಕಡೆಗೆ ಬಿಜಾಡಿಯಲ್ಲಿರುವಂಥ ಮನೆ ಕಡೆಗೆ ಪಾರ್ಥಿವ ಶರೀರದ ಮೆರವಣಿಗೆ ಸಾಗುವುದಕ್ಕಿದೆ. ಜೊತೆಗೆ ಈ ಭಾಗದ ಜನಪ್ರತಿನಿಧಿಗಳು, ಶಾಸಕರು, ಜೊತೆಗೆ ಈ ಭಾಗದ ಸಂಸದರಾಗಿರುವಂಥ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಸೇರಿದಂತೆ ಮಾಜಿ ಸೈನಿಕರು ಎಲ್ಲರೂ ಕೂಡ ಪಾರ್ಥಿವ ಶರೀರದ ಅಂತಿಮ ಒಂದು ನಮನವನ್ನು ಸಲ್ಲಿಸುವುದಕ್ಕೆ ಕಾಯ್ತಾ ಇರುವಂಥ ದೃಶ್ಯಗಳನ್ನು ನಾವು ಗಮನಿಸಬಹುದು. ಶಾಲಾ ಮಕ್ಕಳು ಸೇರಿದಂತೆ ಈ ಭಾಗದ ಒಂದಷ್ಟು ಸಾರ್ವಜನಿಕರು ಮುಂಜಾನೆಯಿಂದ ಯಾವುದೇ ಬಿಸಿಲು ಅನ್ನೋದನ್ನು ಲೆಕ್ಕಿಸದೆ ಕಾಯ್ತಾ ಇರುವಂಥ ದೃಶ್ಯಗಳು. ಈಗಾಗಲೇ ಕೋಟ ಶಾಲಾ ಮಕ್ಕಳು ಕೂಡ ಅಲ್ಲಿ ಒಂದಷ್ಟು ಮಕ್ಕಳು ಸೇರಿ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದ್ದಾರೆ. ಜೊತೆಗೆ ಈ ಭಾಗದಲ್ಲಿರುವಂಥ ರಾಜಕಾರಣಿಗಳಿರ್ಬೋದು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಯಾವ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಪೊಲೀಸರು ಕೂಡ ಎಲ್ಲ ರೀತಿಯ ಸಹಕಾರವನ್ನು ನೀಡಿರುವುದರಿಂದ ಸುಸೂತ್ರವಾಗಿ ಮೆರವಣಿಗೆ ಕೋಟ ಭಾಗದಿಂದ ಸಾಗಿ ಬರ್ತಾ ಇರುವಂಥದ್ದು. ಒಂದು 10-20 ನಿಮಿಷ ತಡ ಆಗಿರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸಾಕಷ್ಟು ಜನ ರಸ್ತೆಯುದ್ದಕ್ಕೂ ರಾಷ್ಟ್ರೀಯ ಹೆದ್ದಾರಿಯ ಉದ್ದಕ್ಕೂ ಸೇರಿ ಅಂತಿಮ ನಮನವನ್ನು ಸಲ್ಲಿಸುವುದಕ್ಕೆ, ಪುಷ್ಪವನ್ನು ಅರ್ಪಿಸುವುದಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಸ್ಪೀಡ್ ಆಗಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ಕಡೆಯಲ್ಲೂ ಕೂಡ ಯೋಧನ ಅಂತಿಮ ನಮನಕ್ಕೆ ಒಂದಷ್ಟು ಅಭಿಮಾನಿಗಳು ಸೇರಿರುವಂಥ ದೃಶ್ಯಗಳನ್ನು ನಾವು ಗಮನಿಸಬಹುದು. ಹಾಗಾಗಿ ಸುಮಾರು 1-2-3 ಗಂಟೆಗಳ ಕಾಲ ಈ ಮೆರವಣಿಗೆ ಹೀಗೆ ಸಾಗುವಂಥ ಸಾಧ್ಯತೆಗಳು ಇರುವಂಥದ್ದು. ಯಾಕಂದರೆ ಉಡುಪಿಯಿಂದ 25 ಕಿಲೋಮೀಟರ್ ದೂರದಲ್ಲಿರುವಂಥ ತೆಕ್ಕಟ್ಟಿಗೆ ಬರೋದಕ್ಕೆ ಸುಮಾರು ಗಂಟೆಗಳ ಕಾಲಾವಕಾಶ ಬೇಕಾಗ್ತದೆ. ಯಾಕಂದ್ರೆ ಇದೇ ರೀತಿ ರಸ್ತೆಯುದ್ದಕ್ಕೂ ಜನ ನಿಂತಿರುವಂಥದ್ದು. ರೈಟ್, ಧನ್ಯವಾದ ಹರೀಶ್ ಮಾಹಿತಿಗಾಗಿ.